13 ಏಪ್ರಿಲ್ 1919ರಂದು ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡವಾಗುತ್ತೆ. 1500 ಜನರನ್ನು ಗುಂಡಿನ ದಾಳಿಯಿಂದ ಸಾಯ ಹೊಡಿತಾರೆ. 1200ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗ್ತವೆ. 197 ಜನರಿಗೆ ಗಂಭೀರ ಗಾಯಗಳಾಗ್ತವೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್ ಫ್ರೆಂಡ್ಸ್, ಪಂಜಾಬಿನ ಅಮೃತ್ಸರದಲ್ಲಿರುವ ಜಲಿಯನ್ ವಾಲಾಬಾಗ್ನಲ್ಲಿ 13 ಏಪ್ರಿಲ್ 1919ರಲ್ಲಿ ಒಂದು ದೊಡ್ಡ ಹತ್ಯಾಕಾಂಡವಾಗುತ್ತೆ. ಜಲಿಯನ್ ವಾಲಾಬಾಗ್ ಒಂದು 7 ಎಕರೆಯ ಒಂದು ದೊಡ್ಡ ಮೈದಾನ. ಜಲಿಯನ್ ವಾಲಾಬಾಗ್ ಸುತ್ತಮುತ್ತ 3-4 ಮಾಡಿಯ ಮನೆಗಳಿಂದ ಸುತ್ತುವರೆದಿರ್ತೈತಿ. ಆ ಮೈದಾನಕ್ಕೆ 5 ಸಣ್ಣ ಪ್ರವೇಶ ದ್ವಾರಗಳಿರ್ತಾವ. ಅವತ್ತು ಶೀಕರ ಬೈಸಾಖಿ ಹಬ್ಬ ನಡೀತಿರ್ತೈತಿ. ಆ ಮೈದಾನದಲ್ಲಿ 20,000ಕ್ಕೂ ಹೆಚ್ಚು ಜನ ಬಂದಿರ್ತಾರೆ. ರೌಲೆಟ್ ಆಕ್ಟ್ ವಿರುದ್ಧ ಮತ್ತು ಸ್ವತಂತ್ರ ಹೋರಾಟಗಾರರಾದ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಅವರ ಬಂಧನದ ವಿರುದ್ಧ ಶಾಂತಿಯುತ ಹೋರಾಟ ಮಾಡ್ತಿರ್ತಾರೆ. ಏನಿದು ರೌಲೆಟ್ ಆಕ್ಟ್? ರೌಲೆಟ್ ಆಕ್ಟ್ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿನ ಯಾವುದೇ ಕಾರಣ ಇಲ್ಲದೆ ಅರೆಸ್ಟ್ ಮಾಡಬಹುದಾಗಿತ್ತು ಮತ್ತು ಯಾವುದೇ ಮುನ್ಸೂಚನೆ ನೀಡದೆ ಯಾರ ಮನೆ ಬೇಕಾದ್ರೂ ಬಂದು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬಹುದಾಗಿತ್ತು. ಆ ಅರೆಸ್ಟ್ ಆದ ವ್ಯಕ್ತಿ ತಮ್ಮ ಪರವಾಗಿ ಯಾವುದೇ ವಕೀಲರನ್ನು ಇಡೋಕೆ ಹಕ್ಕಿರಲ್ಲ. ಮೈಕಲ್ ವುಡ್ ಡಯರ್ ಪಂಜಾಬಿನ ಗವರ್ನರ್ ಆಗಿರ್ತಾರೆ. ಅವಾಗಿನ ಬ್ರಿಟಿಷ್ ಆರ್ಮಿಯ ಜನರಲ್ ಆಗಿ ಆರ್ ಡಯರ್ ಇರ್ತಾರೆ. ಜನರಲ್ ಡಯರ್ ತನ್ನ 50 ಸೈನಿಕರ ಕೈಯಲ್ಲಿ ರಿಫೈಲ್ ಗನ್ ಕೊಟ್ಟು ಮತ್ತು 2 ಮಿಷನ್ ಗನ್ ಇರೋ ಕಾರನ್ನು ತಗೊಂಡ್ ಬರ್ತಾನೆ. ಏನೋ ದೇವರ ಪುಣ್ಯದಿಂದ ಆ ಮಿಷನ್ ಗನ್ ಇರೋ ಕಾರು ಒಳಗ್ ಬರೋಕ್ಕಾಗಲ್ಲ. ಯಾಕಂದ್ರೆ ಆ ಪ್ರವೇಶ ದ್ವಾರಗಳು ಸಣ್ಣ ಇರ್ತಾವ. ಅಲ್ಲಿ ಶಾಂತಿಯುತ ಹೋರಾಟ ನಡೀತಿರ್ತದೆ. ಜನರಲ್ ಡಯರ್ ಅವ್ರಿಗೆ ವಾರ್ನ್ ಕೂಡ ಕೊಡೋದಿಲ್ಲ. ತನ್ನ ಸೈನಿಕರಿಗೆ ಫೈರ್ ಮಾಡ್ರಿ ಅಂತ ಆದೇಶ ಕೊಡ್ತಾನೆ. ಅವರು ಗಂಡು ಹೆಣ್ಣು ವಯಸ್ಸಾದವರು ಮಕ್ಕಳು ಅಂತಾನು ನೋಡದೆ ಎಲ್ಲರ ಮೇಲೇನು ಗುಂಡಿನ ದಾಳಿ ಮಾಡ್ತಾರೆ. 1500 ಜನ ಗುಂಡಿನ ದಾಳಿಗೆ ಸಾಯ್ತಾರೆ. 1200ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗ್ತಾವ. 6 ತಿಂಗಳು ಮಗು ಅಂತಾನು ನೋಡದೆ ಸಾಯ ಹೊಡಿತಾರೆ. ಎಷ್ಟೋ ಜನ ಮಕ್ಕಳು ಕಾಲ್ ತುಳಿತಕ್ಕೆ ಸಾಯ್ತಾವ. ಗುಂಡಿನ ದಾಳಿಯಿಂದ ಉಳಿಬೇಕಂತ ಎಷ್ಟೋ ಜನ ಅಲ್ಲಿರೋ ಒಂದು ಬಾವಿಗೆ ಜಿಗಿತಾರೆ. ಮರುದಿನ ಆ ಬಾವಿಯಲ್ಲಿ ಹೋಗಿ ನೋಡಿದ್ರೆ ಹೆಣಗಳ ರಾಶಿಗಳೇ ಇರ್ತಾವ. ಆ ಬಾವಿಯಿಂದಾನೇ 120 ಹೆಣಗಳನ್ನು ತೆಗಿತಾರೆ. ಅದನ್ನೆಲ್ಲ ಒಬ್ರು ಕಣ್ಣಾರೆ ನೋಡಿರ್ತಾರೆ.